ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಹುಲಿಮಕ್ಕಿ ಹೋಮ್ ಸ್ಟೇಯ ಪಾರ್ಟ್ 2 ವಿಡಿಯೋ. ಪಾರ್ಟ್ 1ನ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ನೀವು ಪಾರ್ಟ್ 1 ನೋಡಿಲ್ಲ ಅಂದರೆ ಇವಾಗಲೇ ಹೋಗಿ ನೋಡಿ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ.
ಜೋರಾಗಿ ಹೊಡಿಬೇಕು ನೀವು. ಇವರು ಮಂಗಳೂರಿಂದ ಬಂದಿದ್ದರು, ಒಂದು ಗ್ರೂಪು. ಇವ್ರ ಜೊತೆನೂ ಸೇರಿಕೊಂಡು ಸ್ವಲ್ಪ ಹೊತ್ತು ಕ್ರಿಕೆಟ್ ಆಡಿದ್ರು. ನಾವು ಎಲ್ಲ ಗೇಮ್ಸ್ನೂ ಕಂಪ್ಲೀಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಲೆವೆಲಲ್ಲಿ ಎಂಜಾಯ್ ಮಾಡಿದ್ದೀವಿ ನಾವಂತೂ. ಹಾಗೆ ಈವ್ನಿಂಗ್ ಆಯಿತು. ಸೊ ನಾವು ಫ್ರೆಶ್ ಅಪ್ ಆಗಿ ಹಾಗೆ ಸ್ನ್ಯಾಕ್ಸ್ ಟೈಮ್ ಇತ್ತು. ಸೊ ಕಾಫಿ, ಟೀ, ಸ್ನ್ಯಾಕ್ಸ್ನ ತಿಂದ್ಕೊಂಡು ಮತ್ತೆ ಶಟಲ್ ಕಾಕ್ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು ಸೆಕೆಂಡ್ ಡೇ. ಡೇ 2ನ ಮಾರ್ನಿಂಗ್ ವ್ಯೂ ಆಗಿರುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನೆಕ್ಸ್ಟು ಫ್ರೆಶ್ ಅಪ್ ಆಗಿ ಕಾಫಿ ಕುಡ್ಕೊಂಡು ಹಾಗೆ ಸ್ವಲ್ಪ ವೀಡಿಯೋಸ್, ಫೋಟೋಸ್ ಎಲ್ಲ ಮುಗಿಸ್ಕೊಂಡ್ವಿ. ಎಲ್ಲ ತೆಕ್ಕೊಂಡಾದ್ಮೇಲೆ ನಾವು ಬ್ರೇಕ್ಫಾಸ್ಟಿಗೆ ಹೋದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಕಂಪ್ಲೀಟಾಗಿ ನಿಮಗೆ ಮಲ್ನಾಡ್ ಸ್ಟೈಲಲ್ಲಿ ಇರುತ್ತೆ. ಮಾರ್ನಿಂಗ್ ಟಿಫನ್ ರೊಟ್ಟಿ, ಚಟ್ನಿ, ಪಲ್ಯ, ಸೋರೆಕಾಯಿ ಪಲ್ಯ, ಪಲಾವ್, ಅವರೆಕಾಳು ಪಲಾವ್, ಮೊಸರು, ಪಾಯಸ, ಶಾವಿಗೆ ಪಾಯಸ. 2008 ಸ್ಟಾರ್ಟ್ ಮಾಡಿ ನಾನು. ಅಂದರೆ ಚೆನ್ನಾಗಿ ನಡೀತಾ ಇದೆ. ಬಂದವರೆಲ್ಲ ಇಷ್ಟಪಡ್ತಾರೆ. ಮಲ್ನಾಡ್ ಸ್ಟೈಲಲ್ಲಿ ಊಟ, ಆಮೇಲೆ ಗೇಮ್ಸ್ಗಳೆಲ್ಲ ನಾವೇ ಮಾಡಿರೋದು. ಅಷ್ಟು ಗೇಮ್ಸು ಮಾಡಿದ್ದೀನಿ, ಬಟ್ ನಾನು ಒಂದು ಗೇಮ್ಸಲ್ಲೂ ಹೋಗಿಲ್ಲ. ಬೋಟಿಂಗ್ ಸ್ವಿಮ್ಮಿಂಗ್ ಪೂಲ್ ವರ್ಷನೇ ಮೊದಲು ಬಂದು ಎಲ್ಲ ಏಟ್ ಮಾಡ್ಕೊಳ್ಳೋದು, ಈಗ ಏಟ್ ಮಾಡ್ಕೊಳ್ಳೋದು. ಈಗ ಚೆನ್ನಾಗಿದೆ. ನೀರು ವರ್ಷನೇ ನಾವು ಫ್ರೆಶ್ ವಾಟರ್ ಬಿಡೋದು. ಎಲ್ಲ ನ್ಯಾಚುರಲ್ ವಾಟರ್ ತಾನೆ. ಎಲ್ಲ ನ್ಯಾಚುರಲ್ ವಾಟರ್. ನೀವೇನು ಕ್ಲೋರಿನ್ ಹಾಕ್ಬಿಟ್ಟು ಅದನ್ನೇ ನೀರನ್ನ ಫಿಲ್ಟರ್ ಮಾಡಿಬಿಡೋದು. ಅದ್ರೊಳಗೆ ಏನು ಬೇಕಾದ್ರೂ ಮಾಡಿರ್ಬೋದು. ರೀಫಿಲ್ಟರ್ ಇದಾದಾಗ ಅದು ಸರ್ವಿಸ್. ಅಲ್ಲಿ ಬರ್ತಾ ಗ್ರಾವಿಟಿ ವಾಟರ್ ಫಾಲ್ಸ್ ಟೈಪ್ ಮಾಡಿದ್ವಿ ಚಿಕ್ಕದಾಗಿ. ಅಲ್ಲಿ ಆಮೆಗಳು, ಪ್ರಾಣಿಗಳು, ಮಕ್ಕಳಿಗೋಸ್ಕರ ಎಂಟರ್ಟೈನ್ಮೆಂಟ್ಗೆ ತುಂಬ ಪಕ್ಷಿಗಳಿದ್ದು ಎಲ್ಲ ಸತ್ತೋಗ್ಬಿಡ್ತು. ಹೌದಾ?
ಇಲ್ಲಿ ಯಾವ ಏಜ್ ಅವರು ಯಾವ ಏಜ್ ಕ್ಯಾಟಗರಿ ಅವರು ಬಂದ್ರು ನಿಮ್ದು ಚಿಕ್ಕದಿಂದ ಹಿಡಿದು ದೊಡ್ಡ ಮುದುಕರವರೆಗೂ ಇದೆ. ಮುದುಕರು ಬಂದ್ರೆ ವೆಜ್ ಇದೆ, ನಾನ್ ವೆಜ್ ಇದೆ. ವೆಜ್ ಬಂದವ್ರಿಗೆ ಬೇಕಾದ್ರೆ ನಾವೇ ಅಡಿಗೆ ಮಾಡ್ಕೊತೀವಿ, ಅಡಿಗೆ ಮನೆ ಬಿಟ್ಕೊಡ್ತೀವಿ. ಅದಕ್ಕೊಂದು ರೇಟ್ ಇರುತ್ತೆ. ಡೇ ಔಟಿಂಗ್ ಇರ್ತಾರೆ, ಡೇ ಔಟಿಂಗ್ ಜಾಸ್ತಿ ಬರ್ತಾರೆ. ಡೇ ಔಟಿಂಗ್ ಬರ್ತಾರೆ, ಸ್ವಲ್ಪ ಕಮ್ಮಿ ಮಾಡ್ಕೊಡ್ತೀವಿ. ಓಕೆ. ಈಗ ನಮ್ಮ ಡೇ ಔಟಿಂಗ್ ಎಲ್ಲ 2,700 ರೂಪಾಯಿ ವೆಬ್ಸೈಟ್. ನಾವು ಮಾಡೋದು ಅಲ್ಲ ಫುಲ್ 24 ಅವರ್ಸ್ಗೆ. ಈಗ ನಾವು ಮಾಡೋದೆಲ್ಲ 2,500 ಮಾಡ್ಕೊಡ್ತಾ ಇದೀವಿ. ಕಾಂಪಿಟೇಷನ್ ಸಿಕ್ಕಾಬಿಟ್ಟೆ, ಬಟ್ ಮಾಡ್ಬೋದು. ನಮ್ಮ ಹೆಸರು ಬೇರೆ ಮಾಡ್ಕೊತಾರೆ, ಅದು ನಮ್ಗೇನು ಬೇಜಾರಿಲ್ಲ. ಸರ್ವಿಸು ಹಾಗೆ ಇದೆಯಲ್ಲ. ಸರ್ವಿಸ್ ಅಷ್ಟೇ, ಸರ್ವಿಸ್ಗಳಿಗೆ ಏನು ತೊಂದರೆ ಇಲ್ಲ. ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ ಹುಡುಗರೆಲ್ಲ. ಮತ್ತೆ ನೀಟ್ ಮೇಂಟೈನ್ ಮಾಡ್ತೀವಿ. ಕೆಲವು ಐಟಮ್ ಅಲ್ಲಿ ಸ್ಮೋಕ್ ಮಾಡಂಗಿಲ್ಲ, ಕೆಲವು ಐಟಮ್ ಅಲ್ಲಿ ಡ್ರಿಂಕ್ಸ್ ಮಾಡಂಗಿಲ್ಲ. ಸ್ವಿಮ್ಮಿಂಗ್ ಪೂಲ್ ಸುತ್ತಮುತ್ತ ಡ್ರಿಂಕ್ಸ್ ಮಾಡಂಗಿಲ್ಲ. ಅದಕ್ಕೆ ಅಂತಲೇ ಬೇರೆ ಹಟ್ಗಳು ಮಾಡಿರ್ತೀವಿ. ಸ್ಮೋಕಿಗೂ ಅಷ್ಟೇ, ಸ್ಮೋಕ್ ಝೋನ್ ಅಂತ ಮಾಡಿರ್ತೀವಿ. ಕಣಜ ಅಂತೀವಿ ನಾವು, ಒಡ್ಡಿ ಅಂತೀವಿ. ಅದು ಭತ್ತ ಹಾಕ್ತಾ ಇದ್ವಿ. ಈಗ ಭತ್ತ ಬೆಳೆಯೋದೆಲ್ಲ ಬಿಟ್ರಲ್ಲ, ಸೇಲ್ ಮಾಡ್ತಾರೆ. ನಾವು ಒಂದಿಷ್ಟು ತಂದ್ಬಿಟ್ಟು ಅದನ್ನ ಮತ್ತೆ ಫುಲ್ ಎಲ್ಲ ಬಿಚ್ಚಿಬಿಟ್ಟು ಪಾಲಿಶ್ ಗಿಲಿಶ್ ಎಲ್ಲ ಹಾಕಿ ಆ ಥರ ವುಡ್ ಹೌಸ್ ರೆಡಿ ಮಾಡಿದ್ದೀವಿ. ಚೆನ್ನಾಗಿದೆ. ಅದು ಕಪ್ಪಲ್ಗಿಂತ ಸೂಪರ್ ಆಗಿದೆ. ಅದು ಚಿಕ್ಕದಿದ್ದು ದೊಡ್ಡದು ಮಾಡಿದ್ದೀವಿ. ಅದು 4 ಬೆಡ್ ಒಂದಿದೆ ವುಡ್ ಹೌಸ್. ಅದು ಫೇಮಸ್ಸು. ಉದಯವರ ಅಂತಿದೆ ಅಲ್ಲಿ, ದೊಡ್ಡ ಮನೆ ಅಂತಿದೆ ಅವ್ರದ್ದು. ಖನಿಜ ಅದು ಭತ್ತ ತುಂಬಿಡೋರು. ಅದೆಲ್ಲ ಮೇಲೆ ಕೆಳಗೆ ನೀರು ಬಿದ್ದೆಲ್ಲ ಹಾಳಾಗಿತ್ತು. ಎಲ್ಲ ತಂದ್ಬಿಟ್ಟು ಹೊಸ ಮರಗಿರ ಹಾಕ್ಕೊಂಡು ಹಳೆ ಮರದೊಳಗೆ ಮಿಕ್ಸ್ ಮಾಡಿದ್ದೀವಿ. ಚೆನ್ನಾಗಿದೆ. ಅದಕ್ಕೂ ಎ ಸಿನೂ ಹಾಕಿದ್ದೀವಿ. ಬೇಕು ಅಂದ್ರೆ ಎ ಸಿ ಯೂಸ್ ಆಗಲ್ಲ ನಮ್ಮ ಮಲೆನಾಡಲ್ಲಿ. ಬೇಕು ಅಂದ್ರೆ ಅವ್ರಿಗೆ ಎಕ್ಸ್ಟ್ರಾ 1,000 ರೂಪಾಯಿ ಚಾರ್ಜ್ ಮಾಡ್ತೀವಿ ಒಂಡೆಗೆ. ಹಾಗೆ ಮಾಡಿದ್ವಿ. ವುಡ್ ಹೌಸ್ ಚೆನ್ನಾಗಿದೆ. ಇಲ್ಲ, ಅದು ಹುಳ್ಳಿಮಕ್ಕಿ ಅಂತ ನಮ್ಮ ಪೂರ್ವಿಕರು ಇಟ್ಟಿರೋದು. ನಂದು 8 ಎಕರೆ ಜಾಗ ಅದು ಹುಳ್ಳಿಮಕ್ಕಿ ಅಂತಲೇ 146 ಸರ್ವೆ ನಂಬರ್. ಅದೇ ಹೆಸರನ್ನ ನಾವು ಇದ್ದೀವಿ. ಫ್ಯಾಮಿಲಿ ನೇಮ್ ಅದಾ ಹುಳ್ಳಿಮಕ್ಕಿ. ಇದು ಡೇ 2 ಸೆಕೆಂಡ್ ಡೇ. ಇವಾಗ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಈಗ ಚೆಕ್ಔಟ್ ಆಗ್ತಾ ಇದ್ದೀವಿ. ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ ಒಂದು ರೌಂಡು. ಹೇಳು, ರೆಸಾರ್ಟ್ ಹೇಗಿತ್ತು, ಹೇಗೆ ಅನ್ನಿಸ್ತು? ತುಂಬ ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ವರ್ತ್ ಅಂತ ನನಗೆ ತುಂಬ ಅನ್ನಿಸ್ತು. ನಾವು ಬೇರೆ ಕಡೆ ಹೋಗಿದ್ವಿ, ಒಂದೊಂದು ಕಡೆ ಕ್ಲೀನ್ನೆಸ್ ಇಲ್ಲ. ಇಲ್ಲಿ ತುಂಬ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರತಿಯೊಂದೂ ತುಂಬ ಇಷ್ಟ ಆಯಿತು. ರೆಸಾರ್ಟಿಗೆ ಹೋಗೋ ಆನ್ ದ ವೇಲೆ ನಿಮಗೆ ಹಾಂಡ್ಬಾಲ್ ಫಾಲ್ಸ್ ಸಿಗತ್ತೆ. ನಾವು ಈ ಫಾಲ್ಸಿಗೆ ಹೋಗಿದ್ವಿ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನಮ್ಮ ಡೇ ಹೀಗಿತ್ತು. ಬ್ಯೂಟಿಫುಲ್ ಮೆಮೊರೀಸ್ ಜೊತೆ ನಾವಿವಾಗ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.